ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಇವಾಗಿನ ಜಸ್ಟಿನ್ ಬರ್ತಾ ಇದೆ IPL ರಿಲೇಟೆಡ್ ಅಪ್ಡೇಟ್ಸ್ಗಳು. ಯಾರ್ಯಾರು ಅವೈಲೇಬಲ್ ಇರ್ತಾರೆ, ಯಾರು ಅವೈಲೇಬಲ್ ಇರೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಪಾಸಿಟಿವೇನೇ ಇದೆ. ಒಬ್ರದ್ದು ಮಾತ್ರ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಅದು ಮೈನ್ ಪ್ಲೇಯರ್ದು, ಅದು ಇಂಡಿಯನ್ ಮೈನ್ ಪ್ಲೇಯರ್ದು. ಜಸ್ಟಿನ್ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರು, ನಾನು ಮುಂಚೆನೇ ಅಪ್ಡೇಟ್ ಕೊಟ್ಟಿದ್ದೆ, ಫಸ್ಟ್ ಹಾಫ್ ಆಫ್ ದ IPL ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ESPN Cricinfo ರಿಪೋರ್ಟ್ ಮಾಡಿದೆ. ಫಸ್ಟ್ ಫ್ಯೂ ಮ್ಯಾಚಸ್ಗಳು 3 ರಿಂದ 4 ಮ್ಯಾಚು ಪಕ್ಕಾ ಜಸ್ಪ್ರೀತ್ ಬುಮ್ರಾ ಮಿಸ್ ಮಾಡ್ಕೊಂತಾರಂತೆ. ಅವ್ರು ತಿಪ್ಪುರ್ಲಾಗ ಹೊಡೆದ್ರು ಕೂಡ ಆಡೋದಕ್ಕೆ ಆಗೋದಿಲ್ಲ ಫಸ್ಟ್ 3 ರಿಂದ 4 ಮ್ಯಾಚು ಅಂತ ಅಫಿಷಿಯಲ್ ಅಪ್ಡೇಟ್ ಇವಾಗ ಕೊಟ್ಬಿಟ್ಟಿದ್ರೆ. ಅದರಿಂದ ಸ್ಯಾಡ್ ನ್ಯೂಸ್ ಫಾರ್ ಮುಂಬೈ ಇಂಡಿಯನ್ಸು. ಸದ್ಯಕ್ಕೆ ಇವರು 3-4 ಮ್ಯಾಚ್ ಆದಮೇಲೆ ಯಾರು ಬಂದರು, ರಿಟರ್ನ್ ಆದರು ಅಂತಂದರೆ ಮುಂಬೈ ಇಂಡಿಯನ್ಸ್ಗೆ ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಇಲ್ಲ ಅಂದರೆ ಕಂಪ್ಲೀಟಾಗಿ ರೂಲ್ಡ್ ಔಟ್ ಆಗಿ ಹೋಗ್ಬಿಟ್ರು ಅಂತಂದರೆ, ಈ ಕಡೆ ಎಲ್ಲರೂ ರೂಲ್ಡ್ ಔಟ್ ಆಗಿದ್ದಾರೆ. ಸ್ಪಿನ್ನರ್, ಮೇನ್ ಸ್ಪಿನ್ನರ್ ಆಗಿ ತೊಗೊಂಡೋಗಿದ್ದಂಥವ್ರು, ಈ ಕಡೆ ಪೇಸ್ ಅಟ್ಯಾಕ್ನಲ್ಲಿ ಲೀಡ್ ಮಾಡ್ತಾ ಇದ್ದವ್ರೆ ಜಸ್ಪ್ರೀತ್ ಬುಮ್ರಾ ಅವರು. ಸೊ ಎರಡು ತಲೆ ಎಗ್ರೋದಂಗೆ ಇರೋದವರಿಗೆ. ಸೊ ಅವಾಗ ಅವರ ಬೌಲಿಂಗ್ ಅಟ್ಯಾಕ್ ಏನಿದೆ ಸ್ವಲ್ಪ ಮಟ್ಟಿಗೆ ಕೆಳಗಡೆ ಸ್ವಲ್ಪ ಮಟ್ಟಿಗೆ ಇವಾಗಲೇ ಕೆಳಗಡೆ ಕಾಣಿಸ್ತಿದೆ. ಅಲ್ಲ ಅವರು ಸ್ಪಿನ್ ಅಟ್ಯಾಕ್ನಲ್ಲಿ ಲೀಡ್ ಮಾಡ್ತಾರೆ ಅಂತ ತೊಗೊಂಡಿರುವಂಥ ಸ್ಪಿನ್ನರು ಈಚೆ ಕಡೆ ಹೋಗಿರೋದ್ರಿಂದ ಸೊ ಇನ್ನೂ ಡೌನ್ ಕಾಣಿಸುವಂಥ ಸಾಧ್ಯತೆ ಇದೆ. ಸೊ ನೋಡೋಣ, ಬುಮ್ರಾ ಅವರು ಆದಷ್ಟು ಬೇಗ ರಿಕವರ್ ಆಗಿಬಿಟ್ಟು ಬರಲಿ. ಇಂಡಿಯಾ ಆ್ಯಂಗಲಿಂದ ನಾನು ಹೇಳ್ತಾ ಇರೋದು, ಮುಂಬೈ ಇಂಡಿಯನ್ಸ್ ಆ್ಯಂಗಲಿಂದ ಅಲ್ಲ. ಬಟ್ ಇಂಥ ಪ್ಲೇಯರ್ಗಳು ಆಡಬೇಕು ಗುರಿಲ್ಲ ಅಂದರೆ ಕಿಕ್ಕೇ ಇರೋದಿಲ್ಲ. ಯಾವುದೇ ಟೀಮ್ಗೆ ಆಡಿದ್ರು, ಮುಂಬೈ ಇಂಡಿಯನ್ಸ್ಗಾರು ಆಡಲಿ, ಯಾರಿಗಾರು ಆಡಲಿ, ಎಲ್ಲರೂ ಆಡಲಿ, ಒಟ್ಟಲ್ಲಿ IPL ಆಡಬೇಕು. ಕ್ಲಾಸ್ ಪ್ಲೇಯರ್ಸ್ಗಳು, ಇಲ್ಲಾಂದರೆ ಕಿಕ್ಕೇ ಇರೋದಿಲ್ಲ IPLಲ್ಲಿ. ಸೊ ಇನ್ನೂ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಚಾಂಪಿಯನ್ಸ್ ಟ್ರೋಫಿನ ಮಿಸ್ ಔಟ್ ಆಗಿದಲ್ಲ. ಸೊ ಈ ಪ್ಲೇಯರ್ಸ್ಗಳಲ್ಲಿ ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮಿಚೆಲ್ ಮಾರ್ಷ್ ಬಗ್ಗೆ, LSGಗೆ ಅವರು ಯಾವ ಒಂದು ಕೆಪಾಸಿಟಿಲಿ ಆಡ್ತಾರೆ ಅಂತ. ಅದೇನೇ ಬರೀ ಬ್ಯಾಟಿಂಗ್ ಮಾತ್ರ ಆಡಿದ್ದೀನಿ, ಬೌಲಿಂಗ್ ಮಾಡೋಕ್ಕೆ ಆಗಲ್ಲ. ಆಲ್ರೌಂಡಿಂಗ್ ಅಬಿಲಿಟಿನ ತೋರಿಸೋದಕ್ಕಾಗೋದಿಲ್ಲ, ಬರೀ ಬ್ಯಾಟರಾಗಿ ಮಾತ್ರ ಆಡೋಕ್ಕಾಗತ್ತೆ ಅಂತ ಆಡ್ತೀನಿ ಅಂತ ಹೇಳಿದರೆ. ರೋಲ್ಡ್ ಔಟ್ ಅಂತೂ ಆಗಿಲ್ಲ. ಆ್ಯಂಡ್ ಮಿಚೆಲ್ ಸ್ಟಾರ್ಕ್ ರಿಲೇಟೆಡ್ ಕೂಡ ಅಪ್ಡೇಟ್ ಬರ್ತಿದೆ. ಅವರು ಕೂಡ ಗ್ರೀನ್ ಸಿಗ್ನಲ್ ಎತ್ತಿದ್ದಾರೆ. ಅವರೇನು ಇಂಜುರಿ ಕಾರಣದಿಂದ ಪುಲ್ ಬ್ಯಾಕ್ ಮಾಡ್ಕೊಂಡಿಲ್ಲ, ಅವರೇ ಸುಮ್ಮನೆ ಪುಲ್ ಬ್ಯಾಕ್ ಮಾಡ್ಕೊಂಡ್ಬಿಟ್ರು ಚಾಂಪಿಯನ್ಸ್ ಟ್ರೋಫಿಯಿಂದ. ಸುಮ್ಮನೆ ಏನಕ್ಕೆ ಆಡೋದು ಅಂತ ಅವ್ರಿಗೇನೋ ಪರ್ಸನಲ್ ರೀಸನ್ಸಿಂದ ಪುಲ್ ಬ್ಯಾಕ್ ಮಾಡ್ಕೊಂಡ್ರು. ಇವಾಗ IPLಗೆ ನಾನು ಅವೈಲೇಬಲ್ ಇದ್ದೀನಿ ಅಂತ ಹೇಳಿದರೆ ಮತ್ತೆ ಪುಲ್ ಬ್ಯಾಕ್ ಮಾಡ್ಕೊಳ್ಳೋಂಥ ಮಾತೇ ಇಲ್ಲ, ಜಾರ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿದರೆ. ಆ್ಯಂಡ್ ಇನ್ನೂ ಒಂದು ಅಫಿಷಿಯಲ್ ಅಪ್ಡೇಟ್ ಬರ್ತಿರೋದು ಪ್ಯಾಟ್ ಕಮಿನ್ಸಿಂದ. ಸೊ ಪ್ಯಾಟ್ ಕಮಿನ್ಸ್ನು ಕೂಡ ಹೇಳಿದರೆ ಅವೈಲೇಬಲ್ ಇದ್ದೀನಿ, ನಾನು ಕ್ಯಾಪ್ಟನ್ಸಿನ ಸನ್ರೈಸ್ ಹೈದರಾಬಾದಿಗೆ ನಿಭಾಯಿಸ್ತೀನಿ ಅಂತ. ಏನು ಗುರು ಬರಬಾರ್ದು ಬಂದಿರೋದು ಇವ್ರಿಗೆ ಎಲ್ಲ. ಈ ಕಡೆ ಚಾಂಪಿಯನ್ಸ್ ಟ್ರೋಫಿ ಆಡೋಕ್ಕಾಗಲ್ಲ ಅಂತ ಹೇಳ್ತಾರೆ, IPL ಆಡ್ತೀನಿ ಅಂತ ಹೇಳ್ತಾರೆ. ಏನಲ್ಲಿ ಮಗ್ಲಲ್ಲೇ ಇತ್ತಪ್ಪ, ಒಂದು ವಾರ ಡಿಫ್ರೆನ್ಸ್ ಅಷ್ಟೇ, ಆರಾಮಾಗಿ ಆಡಿರ್ಬೋದಾಗಿತ್ತಲ್ಲ ಇವರೆಲ್ಲ. ಏನು ಇವ್ರದ್ದು ಕತೆ, ಡ್ರಾಮಾಗಿ ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಗುರು. ಒಟ್ಟಲ್ಲಿ ರಿಕವರಿ ಆಗೋದಕ್ಕೆ ಟೈಮ್ ಹಿಡಿದಿತ್ತು ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಆ ಒಂದು ಬ್ರೇಕ್ನ ಚಾಂಪಿಯನ್ಸ್ ಟ್ರೋಫಿ ಇಲ್ಲಿ ಒಂಥರ ಚಾಂಪಿಯನ್ಸ್ ಟ್ರೋಫಿ ಆಡೋದಕ್ಕೆ 100% ಫಿಟ್ ಇದ್ದರೆ ಮಾತ್ರ ಸಾಧ್ಯ. ಇಲ್ಲಿ ಸ್ವಲ್ಪ ಫಿಟ್ ಇದ್ರೂ ಆಡ್ಬಿಡ್ತೀನಿ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರಬಹುದು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಜಾಶ್ ಹ್ಯಾಸಲ್ವುಡ್, ನಮ್ಮ RCB ಪ್ಲೇಯರ್, ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಂತೂ ಆಗಿದೆ. ಒಂದು ಇಂಟರ್ವ್ಯೂಲಿ ಅವ್ರು ಹೇಳ್ತಾರೆ, ನಾನು ಫಿಟ್ ಆಗ್ತಾ ಇದ್ದೀನಿ, RCBಗೆ ಖಂಡಿತ ಈ ಸೀಸನು ಆಡ್ತೀನಿ ಅಂತ ಹೇಳಿದರೆ. ಇನ್ನು ಜಾಶ್ ಹ್ಯಾಸಲ್ವುಡ್ ಬಂದ್ಬಿಟ್ಟು ನಮ್ಮ RCB ಕ್ಯಾಂಪಲ್ಲಿ ಇನ್ನೂ ಬಂದು ಇಳಿದಿಲ್ಲ. ಇನ್ಫ್ಯಾಕ್ಟ್ ಜಾಕೋಬ್ ಬೆಥೆಲ್ ಕೂಡ ಬಂದ್ಬಿಟ್ಟು ಇನ್ನೂ ಇಳಿದಿಲ್ಲ. ಅವರು ಹೇಳಿದ್ದಾರೆ, ನಾನು IPLಗೆ ಅವೈಲೇಬಲ್ ಇದ್ದೀನಿ ಅಂತ, ರೂಲ್ ಔಟ್ ಆಗೋದಿಲ್ಲ ಅಂತ. ಸೊ RCBಗೆ ಒಂದು ಪಾಸಿಟಿವ್ ಅಪ್ಡೇಟ್, 2 ಪಾಸಿಟಿವ್ ಅಪ್ಡೇಟ್ ಬಂತು. ಬಟ್ ಇನ್ನು ಇಬ್ಬರು ಪ್ಲೇಯರ್ಗಳು, ಜಾಕೋಬ್ ಬೆಥೆಲ್ ಜೊತೆಗೆ ಜಾಶ್ ಹ್ಯಾಸಲ್ವುಡ್, ಇಂಜೂರ್ಡ್ ಆಗಿದ್ದಂಥ ಇಬ್ಬರೂ ಕೂಡ ಇನ್ನೂ ಬಂದು ಇಳಿದಿಲ್ಲ. ನಮ್ಮ RCBಗೆ ಬಂದು ಇಳಿಯೋವರೆಗೂ ಕೂಡ ನಾವು ಒಂಥರ ಎಲ್ಲ ಆಗಿರೋ ಪಕ್ಕ ಶ್ಯೂರಾಗಿ ಆಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅವರೇ ಹೇಳಿದ್ದಾರೆ, ಇಬ್ಬರು ಕೂಡ ಹೇಳಿದ್ದಾರೆ, ನಾನು IPL ಆಡ್ತೀನಿ ಈ ಸೀಸನ್ನು ಅಂತ. ಸೊ ಆದ್ದರಿಂದ ನಾವು ಎರಡನ್ನೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ಆಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಆದಷ್ಟು ಬೇಗ ಬಂದ್ಬಿಟ್ಟು ಲ್ಯಾಂಡ್ ಆಗಲಿ, ಆಡಲಿ ನಮ್ಮ RCBಗೆ. ಯಾಕೆಂದರೆ ಈ ಟೈಮಲ್ಲಿ ಇಂಜುರಿ ರಿಪ್ಲೇಸ್ಮೆಂಟ್ ಅವು ಇವು ಅಂತಂದರೆ ಸಿಕ್ಕಾಪಟ್ಟೆ ತಲೆಕೆಟ್ಟು ಹೋಗ್ಬಿಡುತ್ತೆ. ಆಮೇಲೆ ಇವಾಗಲೇ ನಮ್ಮ RCB ವುಮೆನ್ಸ್ಗಳೊಂದು ಗತಿ ಕಾಣಿಸಿದ್ದಾರೆ ವುಮೆನ್ಸ್ ಟೀಮಿಗೆ. ಈ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಇಂಜುರೀಸು ಮತ್ತೆ ರಿಪ್ಲೇಸ್ಮೆಂಟ್ ಅಂತ ಅಂದರೆ, ಆಮೇಲೆ ಅವ್ರು ಮತ್ತೆ RCB ನಮ್ಮ ಮೆನ್ಸ್ ಟೀಮ್ ಫಸ್ಟ್ 2 ಮ್ಯಾಚ್ ಗೆಲ್ಲೋದು, ಆಮೇಲೆ ವುಮೆನ್ಸನ್ನೇ ಕಾಲೆತ್ಕೊಳ್ಳೋದು. ಸೊ ಎಲ್ಲ ನೋಡಬೇಕಾ ನಾವು. ಸೊ ಏನಿದೆ ಕೋರ್ ಟೀಮು ಅದೇ ಆಡಲಿ, ರಿಪ್ಲೇಸ್ಮೆಂಟ್ ಎಲ್ಲ ಬೇಡ ಈ ಟೈಮಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.